ಮನಸ್ಸಿನ ಚಿಂತೆಗಳಿಗೆಲ್ಲ ಅಹಂಕಾರವೇ ಕಾರಣವಾಗಿದೆ. ಅಹಂಕಾರದಿಂದ ದೂರವಾಗುವುದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿಗಳು ಲಭಿಸುತ್ತವೆ. ಅಗತ್ಯವಿದ್ದಾಗ ಮೌನದಿಂದಿರಲು ತಿಳಿಯದವನಿಗೆ ಬುದ್ಧಿವಂತಿಕೆಯಿಂದ ಮಾತನಾಡಲು ಬಾರದು. ಪೈಸೆಗಳ ಬಗ್ಗೆ ಎಚ್ಚರದಿಂದಿರಿ, ರೂಪಾಯಿಗಳು ಉಳಿಯುತ್ತವೆ. ಸ್ವತಂತ್ರವಾಗಿರಿ, ಚಟುವಟಿಕೆಯಿಂದಿರಿ, ದುಂದುವೆಚ್ಚ ಮಾಡದಿರಿ, ಈ ಕಿವಿಮಾತು ಮರೆಯದಿರಿ. ಎಲ್ಲ ಮಾನವರಲ್ಲಿಯೂ ಒಂದಲ್ಲ ಒಂದು ರೀತಿಯ ಒಳ್ಳೆ ಗುಣವು ಇದ್ದೇ ಇರುತ್ತದೆ. ನಾವು ಅನುಸರಿಸಬೇಕಾದದ್ದು ಸಂತರ ಚಾರಿತ್ರ್ಯವನ್ನೇ ಹೊರತು ಚರಿತೆಯನ್ನಲ್ಲ. ಮಿತಿಯಿಲ್ಲದ ಆಸೆ ನಮ್ಮಲ್ಲಿ ಎಲ್ಲ ಸದ್ಗುಣಗಳನ್ನು ಹಾಳು ಮಾಡುತ್ತದೆ. ಸುಳ್ಳು ಹೇಳುವುದಕ್ಕಿಂತ ಸುಮ್ಮನಿರುವುದೇ ಲೇಸು, ಚಾಡಿ ಮಾತಿಗಿಂತ ಪ್ರಾಣ ಬಿಡುವುದೇ ಒಳಿತು. ಯಾರು ನಿಸರ್ಗವನ್ನು ಪ್ರೀತಿಸುತ್ತಾರೋ ಅಂಥವರಿಗೆ ಅದು ಎಂದೂ ಸುಂದರ ಕುತೂಹಲ. ಮಾನವ ಕುಲಕ್ಕೆ ಒಳಿತನ್ನು ಉಂಟುಮಾಡುವವನೇ ಮನುಷ್ಯರಲ್ಲಿ ಶ್ರೇಷ್ಠನಾದವನು. ಸರಿಯಾದ ರೀತಿಯಲ್ಲಿ ಉಪಯೋಗಿಸದಿದ್ದರೆ ಒಳ್ಳೆಯ ಗುಣವೇ ಕೆಲವು ಬಾರಿ ಕೆಟ್ಟದಾಗುತ್ತದೆ. ಕಾಲ ಕೆಟ್ಟು ಹೋಯಿತೋ ಎನ್ನುತ್ತಾರೆ. ಕಾಲ ಕೆಟ್ಟು ಹೋಯಿತೋ, ನಾವೇ ಕೆಟ್ಟು ಹೋದೆವೋ? ಬಲವಾದ 100 ಕೈಗಳಿಗಿಂತ ಚುರುಕಾದ ಒಂದು ಮೆದುಳು ಶ್ರೇಷ್ಠ. ಸರಿಯಾದ ಪರಿಶ್ರಮ ಹಾಗೂ ನಿರಂತರ ಸಾಧನೆ ಇದೇ ಜಯದ ಗುಟ್ಟು. ಯಾವುದೇ ಸಮಸ್ಯೆಯನ್ನು ಬಗೆಹರಿಸಬಲ್ಲನೆಂಬ ಆತ್ಮಸ್ಥೈರ್ಯವುಳ್ಳವನನ್ನು ನೋಡಿಯೂ ಅವಕಾಶಗಳು ಬರುತ್ತವೆ. ಐಶ್ವರ್ಯ ಬರುವಾಗಲೂ ದುಃಖ, ಖರ್ಚು ಮಾಡುವಾಗಲೂ ದುಃಖ. ಏನೂ ಪ್ರಯತ್ನಿಸದೆ ಇರುವವನಿಗಿಂತ ಹೋರಾಟಕ್ಕಿಳಿದವನು ಉತ್ತಮ. ಯಾವ ತಲೆಮಾರಿನಲ್ಲೂ ಪಾಪವೇ ಮಾಡದೆ ಇರೋ ಜನ ಯಾರೂ ಇಲ್ಲ. ಒಳ್ಳೆಯ ಜನರೊಂದಿಗೆ ಪ್ರವಾಸ ಮಾಡುವ ನಾಯಿ ಕೂಡ ವಿವೇಕವನ್ನು ಪಡೆಯುತ್ತದೆ. ಮನಸ್ಸು ಶುದ್ಧವಾಗಿದ್ದರೆ, ಭಾವನೆಗಳು ಶುದ್ಧವಾಗಿದ್ದರೆ ಮನುಷ್ಯನಿಗೆ ರೋಗ-ರುಜಿನಗಳ ಬಾಧೆ ಬರುವುದಿಲ್ಲ. ಶಾಂತಿಗಾಗಿ ಹಗಲಿರುಳು ದುಡಿದು ಶಾಂತಿಯಿಂದ ಬದುಕು ಸಾಗಿಸುವವರೇ ಭಾಗ್ಯವಂತರು. ಗೆಲ್ಲುವುದೇ ಸರ್ವಸ್ವವಲ್ಲ, ಆದರೆ ಗೆಲ್ಲುವ ಎಲ್ಲವೂ ಪ್ರಯತ್ನ ಮಾಡುವುದರಲ್ಲಿದೆ. ಎಲ್ಲದರಲ್ಲಿಯೂ ತಾನೇ ಬಲ್ಲವನು ಎಂದು ಗರ್ವಿತನಾದರೆ ಅವನೇ ಹಾಳಾಗುತ್ತಾನೆ. ಗುಣವಂತರಿಗೂ ನಿನ್ನ ನಿಜ ಸ್ವರೂಪದ ಪರಿಚಯ ಇತರರಿಂದಲೇ ಆಗುತ್ತದೆ. ಉನ್ನತಿಯನ್ನು ಬಯಸುವ ಮನುಷ್ಯನು ಮನಸ್ಸಿಗೆ ಬಂದಂತೆ ನಡೆಯಬಾರದು. ಸುಳ್ಳಾಡುವುದು, ಕೋಪಿಸುವುದು, ಕಠಿಣವಾಗಿ ವರ್ತಿಸುವುದು ಇವುಗಳ ಗೆಳೆತನವನ್ನಾಗಲಿ ಬೆಳೆಸಬಾರದು. ಆಗಲಾರದು, ಆಗುವುದೇ ಇಲ್ಲ. ಆಗಲೇಬೇಕಾದದ್ದು ಪ್ರಯತ್ನ ಮಾಡದೇ ಆಗುತ್ತದೆ. ಬುದ್ಧಿವಂತರು ಅಲ್ಪ ಲಾಭಕ್ಕಾಗಿ ಒಳ್ಳೆಯ ಸಂಬಂಧಗಳನ್ನು ಕಳೆದುಕೊಳ್ಳುವುದಿಲ್ಲ. ಚೆಸ್ ಆಟದಲ್ಲಿದ್ದಂತೆ ಜೀವನದಲ್ಲೂ ಮುಂದಾಲೋಚನೆ ಗೆಲ್ಲುತ್ತದೆ. ಅನುಭವದ ತೆಕ್ಕೆಗೆ ಬರದ ಯಾವುದೂ ನಿಜವಲ್ಲ. ಅದು ಗಾದೆಯಾದರೂ ನಿನ್ನ ಜೀವನ ಅನುಭವಿಸುವವರೆಗೂ ಅದು ನಿಜವಲ್ಲ. ನಾಯಿ ತನ್ನ ನಾಲಿಗೆ ಆಡಿಸದೆ ತನ್ನ ಬಾಲವನ್ನು ಆಡಿಸುವುದರಿಂದಲೇ ಅದು ಆತ್ಮೀಯರ ವಿಶ್ವಾಸಕ್ಕೆ ಪಾತ್ರವಾಗಿರುವುದು. ಮನಸ್ಸಿನ ನೆಮ್ಮದಿಗಾಗಿಯಾದರೂ ನೇರ ದಾರಿಯಲ್ಲಿ ಹೋಗುವ ಪ್ರತಿಜ್ಞೆ ಮಾಡಿರಿ. ಜಗತ್ತು ನಮ್ಮ ಘನತೆಯನ್ನು ಮಾನ್ಯ ಮಾಡುವುದು ಅದು ದೀರ್ಘಕಾಲ ನಮ್ಮೊಂದಿಗೆ ಇದ್ದಾಗಲೇ. ಜನಸಮುದಾಯದೊಡನೆ ಹಂಚಿಕೊಳ್ಳಲಾಗದ ಎಲ್ಲ ವಸ್ತುಗಳು ನನಗೆ ತ್ಯಾಜ್ಯ.
ಜೀವನ ಮತ್ತು ಸಾವು ಎರಡೂ ಬಹಳ ಮುಖ್ಯ. ಅವನ್ನು ನೋವಿನಲ್ಲಿ ಮುಳುಗಿಸಬೇಡಿ. ದೊಡ್ಡ ಮನುಷ್ಯ ತನ್ನನ್ನು ತಾನೇ ನಿಂದಿಸಿಕೊಂಡರೆ, ಸಾಮಾನ್ಯ ಮನುಷ್ಯ ಪರರನ್ನು ನಿಂದಿಸುತ್ತಾನೆ. ಎಲ್ಲ ದಬ್ಬಾಳಿಕೆಗಳಂತೆ ಬಹುಮತದ ದಬ್ಬಾಳಿಕೆಯು ಹಿಂದೆ ಹಾಗೂ ಇಂದು ಭಯಕ್ಕೆ ಕಾರಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.